ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಟಾಪಿಕ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಏನು ಯೋಚಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಓಕೆ, ಸೊ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೆಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೆಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಕ್ರಿಸ್ಟಲ್ಸ್ನ ಬೈ ಮಾಡಬೇಕು ಅಂದ್ಕೊಳ್ತಾ ಇರೋರು ಅಥವಾ ವೆಬಿನಾರ್ ಲೈಕ್ ಥರ್ಡ್ ಪಾರ್ಟಿ ರಿಮೂವಲ್ ವೆಬಿನಾರ್ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇರೋರು ಅಥವಾ ಟ್ಯಾರೋ ಕೋರ್ಸಸ್ನ ಕಲಿಬೇಕು ಅಂದ್ಕೊಳ್ತಾ ಇರೋರು ಡೆಫಿನೆಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ರೇಕಿ ಹೀಲಿಂಗ್ಸ್ ಯಾರಿಗೆ ಬೇಕು, ರೇಕಿ ಡಿಸ್ಟೆನ್ಸ್ ಹೀಲಿಂಗ್, ಯಾರು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ, ಮ್ಯಾರೇಜ್ ಆಗೋದಕ್ಕೆ ಪ್ರಾಬ್ಲಮ್ ಇದೆ, ಈ ಥರದ್ದು ಏನಾದರೂ ಲೈಕ್ ಹೆಲ್ತ್ ಇಶ್ಯೂಸ್ ಏನಾದರೂ ಆಗ್ತಾ ಇದೆ ಅಂದರೆ ರೇಕಿ ಈಸ್ ದ ಬೆಸ್ಟ್ ಥೆರಪಿ ಅಂತ ಹೇಳ್ತೀನಿ. ಸೊ ರೇಕಿ ಹೀಲಿಂಗ್ ಏನಾದರೂ ಆಗಬೇಕು ಅಂದ್ಕೊಳ್ತಾ ಇದ್ದರೆ, ರೇಕಿ ಡಿಸ್ಟೆನ್ಸ್ ಹೀಲಿಂಗ್ ಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಂತ ಹೇಳ್ತೀನಿ. ಓಕೆ, ಸೊ let's start the reading. So guys, again I am telling it's just a general reading. Take what resonates to you. Okay, so open minded ಇಂದ ಈ ಒಂದು ರೀಡಿಂಗ್ ಅನ್ನೋದನ್ನ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಎಸ್, ಎಲ್ರಿಗೂ ತುಂಬ ಇಷ್ಟ ಆಗುವಂತಹ ಒಂದು ರೀಡಿಂಗ್ ಇದು. ಸೊ ನೋಡೋಣ ನಿಮ್ಮ ಪರ್ಸನ್ ಅವರ ಲವ್ ನೋಟ್ಸ್ ಏನೆಲ್ಲ ಇದೆ, ವಾಟ್ ಆಲ್ ಇಂಟ್ರೆಸ್ಟಿಂಗ್ ಥಾಟ್ಸ್ ಇರುತ್ತೆ ಅಂತ. ಓಕೆ, ಸೊ ಫಸ್ಟ್ ಮೆಸೇಜ್, ವಾವ್, ಐ ಲವ್ ಯು ಅನ್ಕಂಡೀಷ್ನಲಿ. ನಿಮ್ಮ ಪರ್ಸನ್ ನಿಮ್ಮನ್ನು ಅನ್ಕಂಡೀಷ್ನಲ್ ಆಗಿ ಇಷ್ಟಪಡ್ತಾ ಇದ್ದಾರೆ. ಕಂಡೀಷನ್ಸ್ ಇಲ್ಲ, ಲೈಕ್ ಓಪನ್ ಹಾರ್ಟೆಡ್ ಆಗಿ ಇವರು ನಿಸ್ವಾರ್ಥದಿಂದ ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತಿದ್ದಾರೆ. ಐ ಫೀಲ್ ಸೋ ಸೇಫ್ ವಿತ್ ಯು. ನಾನು ನಿನ್ನ ಜೊತೆಗೆ ಸೇಫ್ ಫೀಲ್ ಮಾಡ್ತಾ ಇದ್ದೀನಿ, ಸೆಕ್ಯೂರ್ಡ್ ಫೀಲ್ ಮಾಡ್ತಾ ಇದ್ದೀನಿ, ಹ್ಯಾಪಿ ಫೀಲ್ ಮಾಡ್ತಾ ಇದ್ದೀನಿ ಅಂತಿದ್ದಾರೆ. ಯು ಆರ್ ಸೋ ಹ್ಯಾಂಡ್ಸಮ್ ಆರ್ ಬ್ಯೂಟಿಫುಲ್. ನೀವು ಹ್ಯಾಂಡ್ಸಮ್ ಆಗಿದ್ದೀರಾ ಅಂತ ಅಥವಾ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ತೊಗೊಳ್ಳಿ. ಈ ಪರ್ಸನ್ ನಿಮ್ಮನ್ನ ಬ್ಯೂಟಿಫುಲ್ ಆಗಿದ್ದೀರಾ ಅಥವಾ ಲೈಕ್ ಹ್ಯಾಂಡ್ಸಮ್ ಇದ್ದೀರಾ ಅಥವಾ ಚೆನ್ನಾಗಿದ್ದೀರಾ ಅಂತ ನಿಮ್ಮನ್ನ ಯಾವಾಗಲೂ ಹೊಗಳ್ತಾ ಇರ್ತಾರೆ. ನಿಮ್ಮ ಬ್ಯೂಟಿಗೆ ತುಂಬ ಇಂಪ್ರೆಸ್ ಆಗಿದ್ದೀರಾ ಅಂತ ಹೇಳ್ಬಹುದು. ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಓಕೆ, ನಾನಿನ್ನು ಯಾವಾಗಲೂ ಪ್ರೀತಿ ಮಾಡ್ತೀನಿ, ಕಡೆಯವರೆಗೂ ಪ್ರೀತಿ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗಿವ್ ಮಿ ಯುವರ್ ಫ್ರೆಂಡ್ ನಂಬರ್. ನಿಮ್ಮ ಫ್ರೆಂಡ್ ನಂಬರ್ ಕೇಳ್ತಾ ಇದ್ದಾರೆ. ಬಹುಶಃ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಫ್ರೆಂಡ್ ನಂಬರ್ನ ಕೇಳ್ತಾ ಇದ್ದಾರೆ ಅಂತ ಹೇಳಬಹುದು. ಐ ವಿಲ್ ಫಾರ್ ಎವರ್ ಕೀಪ್ ಆನ್ ಲವ್ವಿಂಗ್ ಯು ದ ವೇ ಐ ಡಿಡ್ ಎಟ್ ದ ಸ್ಟಾರ್ಟ್. ಓಕೆ, ಸೊ ನಾನು ಯಾವಾಗ್ಲೂ ನಿನ್ನನ್ನು ಇಷ್ಟಪಡ್ತಾನೆ ಇರ್ತೀನಿ. ಡೇ ಒನ್ನಿಂದ ಪ್ರೀತಿ ಸ್ಟಾರ್ಟ್ ಆದಾಗ ಯಾವ ರೀತಿ ಇತ್ತು ಅದೇ ರೀತಿಯೇ ಇಲ್ಲಿ ನಾನಿನ್ನು ಪ್ರೀತಿಸ್ತಾನೆ ಇರ್ತೀನಿ ಅಂತ. ಬಹುಶಃ ಇಲ್ಲಿ ಡೌಟ್ಫುಲ್ ಎನರ್ಜಿನಲ್ಲಿದ್ದೀರಾ. ನೀವೇನಾದರೂ ನಿಮ್ಮ ಪರ್ಸನ್ನ ಕೇಳ್ತಾ ಇದ್ದರೆ ದಟ್ ನನ್ನ ನೀನು ಇಷ್ಟಪಡ್ತೀಯಾ ಇಲ್ವಾ, ನಾನು ರಿಯಲಿ ನಿನಗೆ ಮ್ಯಾಟ್ರ್ ಆಗ್ತೀನಾ ಅಂತ ಏನಾದರೂ ಅಂತ ಇದ್ದರೆ, ಎಸ್, ಎಕ್ಸಾಕ್ಟ್ಲಿ ಆ ಒಂದು ಪರ್ಸನ್ಗೆ ನೀವು ತುಂಬ ಮ್ಯಾಟರ್ ಆಗ್ತೀರಾ. ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ಕಡೆಯವರೆಗೂ ಪ್ರೀತಿ ಮಾಡ್ತೀನಿ ಅಂತಲೇ ಅಂತಿರ್ತಾರೆ. ಆ್ಯಂಡ್ ಎಸ್, ಹಿ ಮಿಸ್ ಯು ಅ ಲಾಟ್ ಅಥವಾ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಹಿ ಆರ್ ಶಿ ಅಂತ ಹೇಳಬಹುದು. ಓಕೆ, ಐ ಆಮ್ ಕನ್ಫ್ಯೂಸ್ಡ್ ಓಲ್ಡ್ ಲವ್ ಆರ್ ನ್ಯೂ ಲವ್. ಓಕೆ, ಸೊ ಇಲ್ಲಿ ನೀವು ಏನಾದರೂ ನಿಮ್ಮ ಪರ್ಸನ್ಗೆ ಸೆಕೆಂಡ್ ಲವ್, ಎರಡನೇ ಪ್ರೀತಿ ಆಗಿದ್ದರೆ, ಈ ಒಂದು ಪರ್ಸನ್ ಹಳೆ ಪ್ರೀತಿನ ನೋಡ್ಕೊಂಡು ಕನ್ಫ್ಯೂಸ್ಡ್ ಆಗಿದ್ದಾರೆ. ಸೊ ನೋಡಿ, ಈ ಥರ ಕನ್ಫ್ಯೂಷನಲ್ಲಿದ್ದಾಗ ನೀವು ತುಂಬ ಪ್ರೀತಿ ಕೊಟ್ಟಿರ್ತೀರ, ಬಟ್ ಸಡನ್ನಾಗಿ ಅವರ ಎಕ್ಸ್ ಗರ್ಲ್ಫ್ರೆಂಡ್ ಅಥವಾ ಎಕ್ಸ್ ಬಾಯ್ ಫ್ರೆಂಡ್ ವಾಪಸ್ ಬಂದರೆ ಡೆಫಿನೆಟ್ಲಿ ಮತ್ತೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಫಸ್ಟೇ ನೀವು ಇನ್ನೂ ಈಗಷ್ಟೇ ಕಾಂಟ್ಯಾಕ್ಟ್ ಆಗಿದ್ದೀರಾ, ಈಗಷ್ಟೇ ಡೇಟಿಂಗ್ ಚಾಟಿಂಗ್ ಎಲ್ಲ ನಡೀತಾ ಇದೆ ಅಂದರೆ ಈಗಲೇ ಕ್ಲಾರಿಟಿ ಅನ್ನೋದನ್ನು ಪಡ್ಕೊಳ್ಳಿ. ದಟ್ ಈ ಪರ್ಸನ್ಗೆ ಯಾರು ಬೇಕು ಅಂತ ಎಕ್ಸಾಕ್ಟ್ಲಿ ಚೂಸ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಕಂಪ್ಲೀಟಾಗಿ ಅವರ ಹಳೆ ಪ್ರೀತಿ ಏನಾದರೂ ಕಂಪ್ಲೀಟಾಗಿ ಹೋಗಿದೆ ಅಂದಾಗ ಮಾತ್ರ ನೀವು ಎಸ್ ಅಂತ ನೀವು ಅವರು ಎಕ್ಸಾಕ್ಟ್ಲಿ ಕಮಿಟ್ಮೆಂಟ್ ಕೊಡ್ತಾರೆ ಅಂದರೆ ಮುಂದುವರಿರಿ. ಇಲ್ಲ ಅಂದರೆ ಬೆಟರ್ ನೀವೇ ಸ್ಟೆಪ್ನ ತೊಗೊಂಡು ನೀವೇ ದೂರ ಆಗೋದು ಒಳ್ಳೆಯದು. ಈ ರೀತಿ ಓಲ್ಡ್ ಲವ್ ನ್ಯೂ ಲವ್ ಅಂತ ಕನ್ಫ್ಯೂಷನ್ ಇದ್ದರೆ ಅಲ್ಲಿ ಅವರು ಖುಷಿಯಾಗಿರಲ್ಲ, ನಿಮ್ಮನ್ನು ಖುಷಿಯಾಗಿರೋದಕ್ಕೆ ಬಿಡಲ್ಲ. ಸೊ ಬೆಟರ್ ಟೇಕ್ ಡಿಸಿಷನ್ಸ್ ವೈಸ್ಲಿ. ನೆವರ್ ಫಾರ್ಗೆಟ್ ಹೌ ಮಚ್ ಐ ಲವ್ ಯು. ಸೊ ಯಾವತ್ತೂ ಮರಿಬೇಡ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ಅಂತ. ಐ ಆಮ್ ಸ್ಟಕ್ ಎವ್ರಿವೇರ್. ನಾನು ಎಲ್ಲ ಕಡೆ ಸ್ಟಕ್ ಆಗಿದ್ದೀನಿ. ಲೆಟ್ಸ್ ಮೇಕ್ ಟೈಮ್ ಫಾರ್ ಅಸ್. ಸೊ ನಮಗೋಸ್ಕರ ಒಂದು ಟೈಮ್ ಅನ್ನೋದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಲ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿರಬಹುದು, ತುಂಬ ದಿನ ಆಯಿತು ಭೇಟಿಯಾಗಿ, ಸೊ ನಮಗೋಸ್ಕರ ಒಂದು ಟೈಮ್ ಮಾಡಿಕೊಂಡು ಮೀಟ್ ಆಗೋಣ ಅಂತಿದ್ದಾರೆ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು.
ಸೊ ನಾನು ಲಕ್ಕಿ ಆಗಿದ್ದೀನಿ, ಅದೃಷ್ಟ ಮಾಡಿದ್ದೀನಿ ಅನ್ನೋ ಪಡೆಯೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಐ ಕಿಸ್ ಯು. ಓಕೆ, ಈ ಪರ್ಸನ್ ವಾಂಟ್ಸ್ ಟು ಕಿಸ್ ಯು. ಐ ಆಮ್ ಡ್ರೀಮಿಂಗ್ ಅಬೌಟ್ ಯು. ನಾನು ನಿನ್ನ ಬಗ್ಗೆ ಕನಸು ಕಾಣ್ತಾ ಇದ್ದೀನಿ. ಓಕೆ, ಸೊ ಫ್ಯೂಚರ್ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ, ಅಥವಾ ಅವ್ರ ಜೊತೆ ಯಾವ ರೀತಿ ಲೈಕ್ ನಿಮ್ಮ ಜೊತೆ ಮದುವೆ ಹೇಗೆ ಆಗುತ್ತೆ ಎಲ್ಲವನ್ನು ಲೈಕ್ ಕನಸು ಕಾಣ್ತಾ ಇದ್ದಾರೆ ಅಂತ ಹೇಳಬಹುದು. ಓಕೆ, ಲಾಸ್ಟ್ ಮೆಸೇಜ್, ಐ ಹೇಟ್ ಮೈ ಲೈಫ್. ಓಕೆ, ಈ ಪರ್ಸನ್ ಎಲ್ಲೋ ಒಂದು ಕಡೆ ಇವ್ರ ಲೈಫ್ನ ಹೇಟ್ ಮಾಡ್ತಾ ಇದ್ದಾರೆ. ಹೇಟ್ ಇನ್ ದ ಸೆನ್ಸ್ ದಟ್ ನಿಮ್ಮನ್ನು ಅವ್ರ ಲೈಫಿಗೆ ಕಂಪ್ಲೀಟಾಗಿ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಥವಾ ಕಮಿಟ್ಮೆಂಟ್ ಕೊಡೋದಕ್ಕಾಗ್ತಾ ಇಲ್ಲ, ಅಥವಾ ಹೇಳಿರುವಂಥ ಮಾತನ್ನ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಒಂದು ವಿಚಾರದಲ್ಲಿ ಅವ್ರು ನಿಮ್ಮನ್ನು ಲೈಕ್ ನಿಮಗೆ ಒಂದು ಅಂದ್ಕೊಂಡ ರೀತಿಯಲ್ಲಿ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ, ಎಲ್ಲ ರೀತಿಯ ಪ್ರೀತಿಗಳನ್ನು ಕೊಡೋದಕ್ಕಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಅವ್ರ ಲೈಫ್ನ ಹೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಸ್, ಇಲ್ಲಿ ತುಂಬ ಪ್ರೀತಿ ಇದೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಬಟ್ ಕೇರ್ ಇದೆ, ಹಾಗೆ ಒಂದು ಕನ್ಫ್ಯೂಷನ್ ಕೂಡ ಇಲ್ಲಿದೆ. ಸೊ ಕನ್ಫ್ಯೂಷನ್ಸ್ ಯಾರಿಗಿದೆ ಕ್ಲಾರಿಟಿ ಮಾಡ್ಕೊಳ್ಳಿ. ಆ್ಯಂಡ್ ಲಾಂಗ್ ಡಿಸ್ಟೆನ್ಸಲ್ಲಿ ಯಾರಿದ್ದೀರಾ ಟೈಮ್ ಮಾಡ್ಕೊಳ್ಳಿ, ಮೀಟಾಗಿ ಅಂತ ಹೇಳ್ತೀನಿ. ಆ್ಯಂಡ್ ಎಸ್, ಪದೇ ಪದೇ ಡೌಟ್ ಪಡ್ತಾ ಇದ್ದರೆ, ಟ್ರಸ್ಟ್ ಇಶ್ಯೂಸ್ ಇದ್ದರೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ, ಕಮ್ಯುನಿಕೇಷನ್ ಮಾಡಿ. ಏನು ಮನಸ್ಸಲ್ಲಿ ಅನ್ನಿಸುತ್ತೆ ಅದನ್ನೇ ಬಾಯಿಂದನೂ ಬರೋ ಹಾಗೆ ಮಾಡಿ. ಸೊ ಮನಸ್ಸಲ್ಲಿ ಒಂದು ಇಟ್ಕೊಂಡು ಬಾಯಿಂದ ಇನ್ನೊಂದು ಹೇಳೋದು ಬೇಡ, ಮಾತಿಂದ ಇನ್ನೊಂದು ಹೇಳೋದು ಬೇಡ. ಸೊ ಏನು ಅನಿಸುತ್ತೆ ಅದನ್ನು ಮಾತಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಎಷ್ಟು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ, ಎಷ್ಟು ಮಾತಾಡ್ತೀರಾ, ಎಷ್ಟು ಓಪನ್ ಹಾರ್ಟೆಡ್ ಆಗಿರ್ತೀರಾ, ಅಷ್ಟು ರಿಲೇಷನ್ಶಿಪ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.